ರೋಟರಿ ಜಿಲ್ಲೆ 3181 ಇದರ 2026-27ನೇ ಸಾಲಿನ ನಾಯಕತ್ವವನ್ನು ವಹಿಸಲಿರುವಂತಹ ಸಮರ್ಥ ನಾಯಕ, ನಮ್ಮೆಲ್ಲರ ಆತ್ಮೀಯರಾದಂತಹ ರೋಟರಿ ಜಿಲ್ಲೆಯ ಎಲ್ಲ ಸ್ತರಗಳಲ್ಲಿ ಕೂಡ ಉತ್ತಮ ಕಾರ್ಯ ನಿರ್ವಹಿಸ್ತಾ ಬಂದಿರುವಂತಹ ಮಂಗಳೂರು ರೋಟರಿ ಮಂಗಳೂರು ದಕ್ಷಿಣ ಇದರ ಮಾಜಿ ಅಧ್ಯಕ್ಷರು ರೋಟೇರಿಯನ್ ಸತೀಶ್ ಬೋಳಾರ್ ಅವರು 2026-27ನೇ ಸಾಲಿನಲ್ಲಿ ಈ ರೋಟರಿ ಜಿಲ್ಲೆ 3181ರ ಜಿಲ್ಲಾ ಗವರ್ನರ್ ಆಗಿ ಅಧಿಕಾರವನ್ನು ಸ್ವೀಕರಿಸಲಿರುವಂತಹ ದಿನ ನಾಳ್ದು ಆದಿತ್ಯವಾರ ಜೂನ್ 28 ಗೈಡ್ ಸೆಂಟ್ರಲ್ಲಿ ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಹಮ್ಮಿಕೊಂಡಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ನನ್ನ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ರೋಟರಿ ಜಿಲ್ಲೆ 3181ರ ಪರವಾಗಿ ಹಾರ್ದಿಕ ಆತ್ಮೀಯ ಸ್ವಾಗತ ಸುಸ್ವಾಗತ. ನನ್ನ ಬಲಬದಿಗಿರುವವರು ರೋಟೇರಿಯನ್ ಸತೀಶ್ ಬೋಳಾರ್ 26-27ನೇ ಸಾಲಿನ ರೋಟರಿ ಜಿಲ್ಲಾ ಗವರ್ನರ್. ಅದೇ ರೀತಿ ರೋಟೇರಿಯನ್ ವಿಕ್ರಮ್ ದತ್ತ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿ ಜಿಲ್ಲೆ 3181 ಮತ್ತು ಮುಂದಿನ ವರ್ಷದ ನಮ್ಮ ಜಿಲ್ಲಾ ತರಬೇತುದಾರರು. ಅದೇ ರೀತಿ ಭಾಸ್ಕರ್ ರೈ ಕಟ್ಟ ರೋಟರಿ ಜಿಲ್ಲೆಯ ದೃಶ್ಯ ಮಾಧ್ಯಮದ ಸಂಯೋಜಕರು. ಹಾಗೆ ನಾನು ಗೋಪಾಲಕೃಷ್ಣ ಶೆಟ್ಟಿ ರೋಟರಿ ಜಿಲ್ಲಾ ಕಾರ್ಯದರ್ಶಿ ಬರುವ ವರ್ಷದ್ದು. ಇನ್ನು ಮುಂದಿನ ಪತ್ರಿಕಾಗೋಷ್ಠಿಯನ್ನು ರೋಟೇರಿಯನ್ ವಿಕ್ರಮ್ ದತ್ತ ಅವರು ನಿರ್ವಹಿಸಬೇಕೆಂದು ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಕಾರ್ಯದರ್ಶಿ ಹೇಳಿದಂತೆ ನಾಡ್ದು 28ಕ್ಕೆ ಅಧಿಕೃತವಾಗಿ ನಮ್ಮ ರೋಟೇರಿಯನ್ ಸತೀಶ್ ಬೋಳಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿಕೊಳ್ಳಲಿದ್ದಾರೆ. ಅದರ ಮುಂಚಿತವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಹೇಳಲು ಬಯಸ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 1905ರಲ್ಲಿ ಹುಟ್ಟಿದಂಥ ಈ ಸಂಸ್ಥೆ ಜಗತ್ತಿನಾದ್ಯಂತ ಬೆಳೆದು ಪ್ರಸ್ತುತ 12 ಲಕ್ಷ ಸದಸ್ಯರನ್ನು ಒಳಗೊಂಡಿದೆ. ಅದೇ ರೀತಿ ಸುಮಾರು 35,000 ಕ್ಲಬ್ಗಳನ್ನು ಜಗತ್ತಿನಾದ್ಯಂತ ಹೊಂದಿದೆ. ನಮ್ಮ ದೇಶದ ವಿಷಯ ಬರುವಾಗ ಸುಮಾರು 1,70,000 ಸದಸ್ಯರನ್ನು ಒಳಗೊಂಡಂಥ ಈ ರೋಟರಿ ಸಂಸ್ಥೆ 3,500ಕ್ಕಿಂತ ಮಿಕ್ಕಿ ಕ್ಲಬ್ಗಳನ್ನು ಹೊಂದಿದ್ದು, ಪ್ರಸ್ತುತ ನಮ್ಮ ಜಿಲ್ಲೆಯ ಮಾತು ಬರುವಾಗ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡು ಈಗ 3,800 ಸದಸ್ಯರನ್ನು 91 ಕ್ಲಬ್ಗಳು ನಮ್ಮ ಈ 4 ಕಂದಾಯ ಜಿಲ್ಲೆಗಳಲ್ಲಿ ಒಳಗೊಂಡಿದೆ. ಭಾಳ ಮುಖ್ಯವಾಗಿ 2016ರಲ್ಲಿ ನಮ್ಮ ಜಿಲ್ಲೆ ವಿಭಜನೆ ಆಗಿತ್ತು. ಅದರ ಮುಂಚೆ 8 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿತ್ತು. ಉಡುಪಿ, ಕುಂದಾಪುರ, ಶಿವಮೊಗ್ಗ, ಹಾಸನಗಳನ್ನು ಒಳಗೊಂಡಂಥ ಈ ಅವಿಭಾಜಿತ ಜಿಲ್ಲೆ ವಿಭಜನೆಯಾಗಿ 2016ಕ್ಕೆ ಮೊದಲಾಗಿ ಡಾಕ್ಟರ್ ನಾಗಾರ್ಜುನ ಚಾಮರಾಜನಗರದಲ್ಲಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿ ಸತೀಶ್ ಬೋಳಾರ್ ಅವರು ಪ್ರಸ್ತುತ 11ನೇ ಗವರ್ನರ್ ಆಗಿ ಆಯ್ಕೆಗೊಂಡಿದ್ದಾರೆ ಹಾಗೂ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಮುಖ್ಯವಾಗಿ ನಾವು ಮಂಗಳೂರು ಕಡೆ ಗಮನವನ್ನು ಕೊಟ್ಟರೆ ರೋಟರಿ ಏನು ಮಾಡಿದಂಥ ಒಂದು ಪ್ರಶ್ನೆ ಎಲ್ಲರಲ್ಲಿ ಉದ್ಭವ ಆಗ್ತದೆ. ಭಾಳ ಮುಖ್ಯವಾಗಿ ನೋಡೋದಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಆಸ್ಪತ್ರೆ ವೆನ್ಲಾಕ್ ಮತ್ತು ಲೇಡಿ ಕೋಶನ್. ಈ ವೆನ್ಲಾಕ್ ಮತ್ತು ಲೇಡಿ ಕೋಶನಲ್ಲಿ ಕಳೆದ 10 ವರ್ಷಗಳಲ್ಲಿ ಸುಮಾರು 7 ಕೋಟಿಗಿಂತ ಮಿಗಿಲಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಮುಖ್ಯವಾಗಿ ನೋಡಿದಿದ್ರೆ ಅದು ಸ್ಕಿನ್ ಬ್ಯಾಂಕ್ ಇರ್ಬೋದು, ಫಾದರ್ ಮುಲ್ಲರ್ನಲ್ಲಿ ಅದೊಂದು ಈಗ ಸದ್ಯದಲ್ಲಿ ಆದಂಥದ್ದು. ಅದೇ ರೀತಿ ಈಚೆ ಬಂದರೆ ನಮ್ಮ ಲೇಡಿ ಕೋಶನ್ ಮತ್ತು ವೆನ್ಲಾಕ್ನಲ್ಲಿ ಒಂದು ಹ್ಯೂಮನ್ ಮಿಲ್ ಬ್ಯಾಂಕ್ ಇದೆ. ICUನೆಲ್ಲ ಅಪ್ಗ್ರೇಡ್ ಮಾಡಿದ್ದೇವೆ. ಅದೇ ರೀತಿ ಡಯಾಲಿಸಿಸ್ ಸಿಸ್ಟಮ್ ಅಲ್ಲಿ ಅಳವಡಿಸಲಾಗಿದೆ. ಅದೇ ರೀತಿ ಫಿಸಿಯೋಥೆರಪಿ ಸೆಂಟರ್ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಬಹಳ ಉತ್ತಮವಾಗಿ ನಡ್ಕೊಂಡು ಈ ಸಮಾಜದಲ್ಲಿರುವ ಎಷ್ಟೋ ಜನರಿಗೆ ಉಪಕಾರ ಮಾಡಿದಂಥ ಒಂದು ಕೀರ್ತಿ ನಮ್ಮ ರೋಟರಿ ಸಂಸ್ಥೆಗೆ ಸೇರಿದೆ. ಅದೇ ರೀತಿ ನಮ್ಮ ಜಿಲ್ಲೆಯ ಪುತ್ತೂರಿನಲ್ಲಿ ಬ್ಲಡ್ ಬ್ಯಾಂಕ್ ಇದೆ. ಅದೇ ರೀತಿ ಡಯಾಲಿಸಿಸ್ ಸೆಂಟರ್ ಕೂಡ ಇದೆ. ಅದೇ ರೀತಿ ಈಗ ಮೂಡುಬಿದ್ರೆ ಕಡೆಯಲ್ಲಿ ನೋಡಿದರೆ ಮೂಡುಬಿದ್ರೆಯಲ್ಲಿ ಕೂಡ ಬ್ಲಡ್ ಬ್ಯಾಂಕ್ ಮತ್ತು ಡಯಾಲಿಸಿಸ್ ಸೆಂಟರ್ ಇದೆ. ಇದು ನಮ್ಮ ದಕ್ಷಿಣ ಕನ್ನಡದ ವಿಷಯವಾದರೆ ಹಲವಾರು ಯೋಜನೆಗಳನ್ನು ನಾವು ಮೈಸೂರು, ಕೊಡಗು ಮತ್ತು ಚಾಮರಾಜನಗರದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಸುಮಾರು ಒಟ್ಟು ಈ ಒಂದು 11 ವರ್ಷದಲ್ಲಿ ಸುಮಾರು ಒಂದು 30 ಕೋಟಿಯ ಕೆಲಸ ನಮ್ಮ ಈ ಜಿಲ್ಲೆಯಲ್ಲಿ ಆಗಿದೆ. ಅದೇ ರೀತಿ ಮುಂದಕ್ಕೆ ಕೂಡ ನಮ್ಮ ರೋಟೇರಿಯನ್ ಸತೀಶ್ ಬೋಳಾರ್ನ ನೇತೃತ್ವದಲ್ಲಿ ಹಲವಾರು ಯೋಜನೆಗಳು ನಾವು ಹಮ್ಮಿಕೊಂಡಿದ್ದೇವೆ. 9 ಜಿಲ್ಲಾ ಯೋಜನೆಗಳು ಅವರ ಒಂದು ವರ್ಷದಲ್ಲಿ ಕಾರ್ಯಗತ ಆಗಲಿದೆ. ಈ ನಿಟ್ಟಿನಲ್ಲಿ
ಈ ಒಂದು ಕಾರ್ಯಕ್ರಮಕ್ಕೆ 28ನೇ ತಾರೀಕಿಗೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈಗ ಔಪಚಾರವಾಗಿ ಸತೀಶ್ ಬೋಲಾರ್ ನಿಮ್ಮೆಲ್ಲ ಆಹ್ವಾನ ಮಾಡಲಿಕ್ಕಿದ್ದಾರೆ. ಈ ಒಂದು ವರ್ಷಕ್ಕೆ ನಿಮ್ಮ ಒಂದು ಪಬ್ಲಿಕ್ ಇಮೇಜ್, ನಾವು ರೋಟ್ರಿಯಲ್ಲಿ ಮುಖ್ಯವಾಗಿ ಪಬ್ಲಿಕ್ ಇಮೇಜ್ ಜನರಿಗೆ ತಲುಪುವಂಥ ಕಾರ್ಯಕ್ರಮ ಮಾಡುವವರು ಮಾಧ್ಯಮದವರು. ಸೊ ರೋಟ್ರಿ ಮಾಡಿದಂಥ ಕೆಲಸ ತಳಮಟ್ಟಕ್ಕೆ ತಲುಪುವಂಥ ಕೆಲಸಗಳನ್ನು ತಾವೆಲ್ಲ ಮಾಡಬೇಕು ಎಂಬುದಾಗಿ ಹೇಳಿಕೊಳ್ಳುತ್ತಾ ಮುಂದಕ್ಕೆ ಸತೀಶ್ ಬೋಲಾರ್ ಅವರು ಔಪಚಾರಿಕವಾಗಿ ನಿಮ್ಮಲ್ಲಿ ಆಹ್ವಾನದೊಂದಿಗೆ ಅವರ ಮುಂದಿನ ಯೋಜನೆ ಬಗ್ಗೆ ಮಾತನಾಡಲಿದ್ದಾರೆ. ಓವರ್ ಟು ಸತೀಶ್ ಬೋಲಾರ್. ಜಿಲ್ಲಾ ಕಾರ್ಯದರ್ಶಿ ಹಾಗೂ ನಮ್ಮ ಡಿಸ್ಟಿಕ್ ಲರ್ನಿಂಗ್ ಫೆಸಿಲಿಟೇಟರ್ ಮತ್ತು ದೃಶ್ಯ ಮತ್ತು ಸಂವಹನ ಮಾಧ್ಯಮದ ಚೇರ್ಮನ್ ಆದ ಭಾಸ್ಕರ್ ಕಟ್ಟ ಇವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ಇತಿಹಾಸದಲ್ಲಿ ಸಾಮಾಜಿಕವಾಗಿ ಸಮಾಜದ ಬೆಳವಣಿಗೆಗೆ ರೋಟ್ರಿ ಎಷ್ಟು ಮುಖ್ಯವೋ ಅಷ್ಟೇ ದೃಶ್ಯ ಮಾಧ್ಯಮಗಳು ಬಹಳ ಮುಖ್ಯ. ಮೀಡಿಯಾದ ಒಂದು ಸಪೋರ್ಟ್ ಇರದಿದ್ದರೆ ಬಹುಶಃ ರೋಟ್ರಿ ಏನು ಮಾಡ್ತಾ ಇದೆ ಇದು ಜನರಿಗೆ ತಲುಪಲಿಕ್ಕೆ ತುಂಬ ಅಸಾಧ್ಯ. ಭಾಳ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗು, ಚಾಮರಾಜನಗರ, ಮೈಸೂರಲ್ಲಿ ನಮ್ಮ ಇಡೀ ಡಿಸ್ಟಿಕ್ 318 ಮಾಧ್ಯಮಗಳ ಪಾತ್ರ ತುಂಬ ಅದ್ಭುತವಾಗಿದೆ, ಅಗಾಧವಾಗಿದೆ. ನಿಮ್ಮ ಒಂದು ರೆಸ್ಪಾನ್ಸ್ ನಮ್ಮ ಒಂದು ಕರೆಗೆ ಯಾವಾಗಲೂ ನಮಗೆ ಭಾಳ ಖುಷಿ ಕೊಡ್ತಾ ಇದೆ ಮತ್ತು ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡಲು ಅದು ನಮಗೆ ಸಹಕಾರಿಯಾಗಿದೆ. ಸೊ ನನ್ನೆಲ್ಲ ಮಾಧ್ಯಮ ಮಿತ್ರಗಳಿಗೆ ನಾನು ಶಿರಬಾಗಿ ವಂದಿಸಿ ನಿಮ್ಮ ಈ ಒಂದು ಸೇವೆಯನ್ನು ಭಗವಂತ ಅರಸಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದೇನೆ. ಸ್ನೇಹಿತರೆ, ಇದೇ ಬರುವ ತಾರೀಕು 28ರಂದು ಪಿಲಿಕುಳದ ಸ್ಕೌಟ್ ಭವನದಲ್ಲಿ ನಮ್ಮ ಈ ಒಂದು ಪದಗ್ರಹಣ ಸಮಾರಂಭ ನಡೆಯಲಿದೆ. ಸೇವಾ ಸಂಕಲ್ಪ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಪದಗ್ರಹಣ ಸಮಾರಂಭ ನಡೆಯಲಿಕ್ಕಿದೆ. ಎಲ್ಲ ಮಾಧ್ಯಮ ಮಿತ್ರರನ್ನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ತಾವುಗಳೆಲ್ಲರೂ ಬರಬೇಕು. ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸಲಿಕ್ಕೆ ಅಲ್ಲಿ ನಿಂತಿರ್ತೇವೆ. ಇನ್ನೊಂದು ವಿಶೇಷ ಅಂದರೆ ನಮ್ಮ ಇಷ್ಟು ಸಮಯದಲ್ಲಿ ನಾವು ಈ ನಮ್ಮ DLF ಹೇಳಿದಾಗೆ ಹೆಚ್ಚಿನ ಜನರಿಗೆ ರೋಟ್ರಿ ಏನು ಮಾಡಿದೆ ಒಂದು ಪ್ರಶ್ನೆ ಸಹಜವಾಗಿರ್ತದೆ. ಕೆಲವು ಜನರಿಗೆ ಅದೊಂದು ಎಲೈಟ್ ಕ್ಲಾಸ್ ಸೊಸೈಟಿ ಒಂದು ಗ್ರೂಪ್ ಅಂತ ಇರ್ಬೋದು. ನಮ್ಮ ಅನೇಕ ಮಾಧ್ಯಮ ಮಿತ್ರರೇ ನಮ್ಮ ರೋಟರಿಯನ್ ಆಗಿದ್ದಾರೆ. ಅವರಿಗೆ ರೋಟ್ರಿ ಒಳಗೆ ಬಂದ ಮೇಲೆ ಗೊತ್ತಾಗುತ್ತೆ ರೋಸ್ಟ್ ಇಷ್ಟು ಕೆಲಸ ಮಾಡಿದೆ ಅಂತ. ಒಂದು ಚಿಕ್ಕ ಉದಾಹರಣೆ ಹೇಳಿದಾಗೆ ಲೇಡಿ ಗೋಷನಲ್ಲಿ ಮದರ್ಸ್ ಮಿಲ್ಕ್ ಬ್ಯಾಂಕ್ ಅಂತ ಮಾಡಿದ್ದಾರೆ. ಭಾಳ ದೊಡ್ಡವಾದ ಯೋಜನೆ, ಹಲವಾರು ಲಕ್ಷಗಳ ಯೋಜನೆ. ಅದು ಮಾಡುವ ಮೊದಲು ಲ್ಯಾಕ್ಟೋಜನ್ ಸ್ಕ್ಯಾಸಿಟಿಯಿಂದ ಮಕ್ಕಳು ಈ ಭೂಮಿಯನ್ನು ತ್ಯಜಿಸ್ತಿದ್ರು. ಇವಾಗ ಅಲ್ಲಿ ಡಾಕ್ಟ್ರ್ ಹೇಳ್ತಾರೆ ರೋಟ್ರಿಯ ಒಂದು ಸಹಕಾರದೊಂದಿಗೆ ಅದರ ಮೊಟೆಲಿಟಿ ರೇಟ್ ತುಂಬ ಕಮ್ಮಿ ಆಗಿದೆ. ಸೊ ದಯವಿಟ್ಟು ಇಂತಹ ಒಂದು ಒಳ್ಳೊಳ್ಳೆ ವಿಷಯಗಳನ್ನು ಸಮಾಜ ತಿಳಿಬೇಕು. ಆವಾಗ ದೇ ವಿಲ್ ಆಲ್ಸೋ ಜಾಯಿನ್ ಹ್ಯಾಂಡ್ಸ್ ವಿತ್ ರೋಟ್ರಿ. ಸೊ ಇದರಿಂದಾಗಿ ರೋಟ್ರಿ ಅನ್ನೋ ಸಂಸ್ಥೆಗೆ ಶಕ್ತಿ ಬಂದು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಒಂದು ನಮ್ಮ ಸಮಾರಂಭದ ಬಗ್ಗೆ ಜನರಿಗೆ ತಿಳಿಸೋದು, ಇನ್ನೊಂದು ರೋಟ್ರಿಯ ಬಗ್ಗೆ ಮಾಹಿತಿ ನೀಡುವುದು. ನಾವೆಲ್ಲರೂ ಪರಸ್ಪರ ಕೈ ಜೋಡಿಸಿ ಈ ಸಮಾಜದ ಅಭ್ಯುದಯಕ್ಕೆ ಕಾರಣರಾಗುವ ಮಿತ್ರರೇ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮುಖ್ಯವಾದ ಕಾರ್ಯಕ್ರಮ ಲಕ್ಷ ವೃಕ್ಷ ಅಂತ 1 lakh ಟ್ರೀ ಪ್ಲಾಂಟೇಷನನ್ನು ಒಂದು ನೆಡುವ ಯೋಜನೆಯನ್ನು ಮಾಡ್ತಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಪಕ್ಕದ ಬೆಂಗಳೂರಿನಲ್ಲಿರುವ ನನ್ನೊಟ್ಟಿಗೆ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಮುಂದುವರಿಯುವವರು ರವಿಶಂಕರ್ ದಾಕೋಜು ಅಂತ. ಅವರು ರೋಟ್ರಿಗೆ ಅಗಾಧ ಮೊತ್ತದ ಒಂದು ದಾನವನ್ನು ನೀಡುವುದರಿಂದ ಅದರ ಮುಖಾಂತರ ಮತ್ತು ನಮ್ಮ ಸಹಕಾರದಿಂದ ಧನ್ಯವಾದ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ಒಂದೇ ದಿವಸದಲ್ಲಿ ನಾವು ಬಹುಶಃ ನಮ್ಮ ರೋಟ್ರಿ ಬ್ಲಡ್ ಬ್ಯಾಂಕಿನ ಅಧ್ಯಕ್ಷರಾದ ಜಯರಾಮ್ ಶೆಟ್ರ್ ಇವರ ಒಂದು ಶಾಂತರಾಮ್ ಶೆಟ್ರ್ ಇವರ ಮುತುವರ್ಜಿಯಲ್ಲಿ ಮಂಗಳೂರಿನಿಂದ ಕೊಳ್ಳೇಗಾಲದವರೆಗೆ ದಿನದಲ್ಲಿ ಏಕಕಾಲಕ್ಕೆ ಬ್ಲಡ್ ಕಲೆಕ್ಷನ್ ಡೊನೇಷನ್ ಕ್ಯಾಂಪನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನೊಂದು ಮುಖ್ಯವಾದದ್ದು ನಮ್ಮ ನಾಡು ನಮ್ಮ ಹಬ್ಬ, ಭಾಳ ವಿಶಿಷ್ಟವಾದ ಕಾರ್ಯಕ್ರಮ. ವರ್ಷದಲ್ಲಿ ಬರುವ ಎಲ್ಲ ಧಾರ್ಮಿಕ ಹಬ್ಬಗಳನ್ನು ಸೇವೆಯ ಮುಖಾಂತರ ಆಚರಿಸಲಿಕ್ಕೆ ನಮ್ಮ ಮೆಂಬರ್ರವರು ರೆಡಿಯಾಗಿದ್ದಾರೆ. ಸೊ ಈ ಬಹುಶಃ ಜನರಲ್ಲಿ ಸೇವೆಯ ಬಗ್ಗೆ ಇನ್ನಷ್ಟು ಒಳ್ಳೆ ಭಾವನೆ ಬರ್ತದೆ. ದೇ ವಿಲ್ ಗೆಟ್ ವೆರಿ ಗುಡ್ ಕಾಂಟ್ರಿಬ್ಯೂಷನ್, ಸೊಸೈಟಿ ವಿಲ್ ಗೆಟ್ ಕಾಂಟ್ರಿಬ್ಯೂಷನ್ ಥ್ರೂ ದ ಫೆಸ್ಟಿವಲ್. ಸೊ ಇಷ್ಟು ನಮ್ಮ ಕಾರ್ಯಕ್ರಮ ನಡೀಲಿಕ್ಕಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಾಡಿದ ಅತಿಥಿಯಾಗಿ ನಮ್ಮ ಫಾಸ್ಟ್ RI ಡೈರೆಕ್ಟರ್, ಸದ್ಯಕ್ಕೆ ರೋಟರಿ ಇಂಟರ್ನ್ಯಾಷನಲ್ ಟ್ರಸ್ಟಿ ಆಗಿರುವ ಭರತ್ ಪಾಂಡ್ಯರವರು ಬರೆದಿದ್ದಾರೆ. ಜೊತೆಗೆ ನಮ್ಮ ಈಗಿನ ಗವರ್ನರ್ ರಾಮಕೃಷ್ಣ
ಇವರು ಭಾಗವಹಿಸಲಿದ್ದಾರೆ. ಮತ್ತು ಎಲ್ಲ ಜಿಲ್ಲೆಯಾದ್ಯಂತ ಇಲ್ಲಿಂದ ಕೊಳ್ಳೇಗಾಲ ತನಕ ಎಲ್ಲ ರೊಟೇರಿಯನ್ಸ್ ಮತ್ತು ನಾನ್ ರೊಟೇರಿಯನ್ಸ್ ನಾವು ಕರೆದಿದ್ದೇವೆ. ಸೊ ಇಷ್ಟು ಜನರು ಸೇರುವ ಈ ಒಂದು ಕಾರ್ಯಕ್ರಮ ನಡಲಿಕ್ಕಿದೆ. 8 ಗಂಟೆಗೆ ಗಾಡಿ ಹೊರಟು. ಸಂಯುಕ್ತ ಕರ್ನಾಟಕ ಪತ್ರಿಕೆ ಮಂಗಳೂರು ಎಡಿಷನ್ ಆಗುವಾಗ ಈಶ್ವರ್ ದೈತೋಟ ಆಗ ನಮ್ಮ ಎಡಿಟರ್ ಆಗಿದ್ದರು. ಅವರು ನಮ್ಮನ್ನೆಲ್ಲ ಕುಳಿತುಕೊಂಡು ಒಂದು ಮಾತು ಹೇಳಿದರು. ಸಂಘ ಸಂಸ್ಥೆಗಳು, ರೋಟರಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ಯಾವುದೇ ಸಂಘ ಅಥವಾ ಯಾವುದೇ ಸಂಘ ಸಂಸ್ಥೆಗಳ ನ್ಯೂಸ್, ಆ ಒಂದು ಸುದ್ದಿಗಳನ್ನು ನೀವು ಪ್ರಕಟಿಸಬೇಕು. ಯಾಕಂತ ಹೇಳಿದರೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಂತಹ ಸಂಘ ಸಂಸ್ಥೆಗಳು ಸಮಾಜಕ್ಕೆ ಬಹಳಷ್ಟು ಸೇವೆ ಕೊಡ್ತದೆ. ಮಾತ್ರವಲ್ಲದೆ ಆ ನ್ಯೂಸನ್ನು ಅಟ್ಲೀಸ್ಟ್ ಈಗಿನ ಪರಿಸ್ಥಿತಿ ನೋಡುವಾಗ ಪತ್ರಿಕೆ ಬಹಳ ಓದುಗರು ಕಡಿಮೆ ಆಗ್ತಿದ್ದಾರೆ. ಕಡಿಮೆ ಪಕ್ಷ ಅವರಾದರೂ ಆ ಪತ್ರಿಕೆಯನ್ನು ಓದ್ತಾರೆ, ಆ ಸಂಘ ಸಂಸ್ಥೆಯವರು. ಅದು ಕೂಡ ಒಂದು ಇಂಡೈರೆಕ್ಟ್ ಆಗಿ ಒಂದು ಪತ್ರಿಕೆ ಬೆಳೀಲಿಕ್ಕೆ ಒಂದು ಕಾರಣ ಅಂತ. ಇದೇ ಮಾತನ್ನು ಮೊನ್ನೆ PB ಹರೀಶ್ ರೈ ಅವರು, ನಮ್ಮ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರು, ಅವರು ನಮ್ಮ ಕ್ಲಬ್ಬಿಗೆ ಬರುವಾಗ ಅವರೊಂದು ಮಾತು ಹೇಳಿದರು. ವಿಶ್ವೇಶ್ವರ ಭಟ್ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರಂತ. ಅಂತ ಹೇಳಿದರೆ ನಾವು ಒಂದು ಪತ್ರಿಕೆಯನ್ನು ಬೆಳೆಸುವಲ್ಲಿ ಕೂಡ ಇಂತಹ ಸಂಘ ಸಂಸ್ಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ, ಓದುಗರು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ತೊಡಗಿಸಿಕೊಂಡವರು ಖಂಡಿತವಾಗಿಯೂ ಬೇರೆ ಬೇರೆ ಮೆಂಬರ್ಸಿಂದ ಬೇರೆ ಬೇರೆ ರೀತಿಯಲ್ಲಿ ಒಂದು ಆರ್ಥಿಕವಾಗಿಯೂ ಕೂಡ ಒಂದು ಆ್ಯಡ್ ಯಾವುದಾದ್ರು ಒಂದೇ ಸಲ ಕೊಡದಿದ್ದರೂ ಪರೋಕ್ಷವಾಗಿ ಒಬ್ಬರಿಂದ ಒಬ್ಬರಿಗೆ ಬರ್ತದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಸಂಘ ಸಂಸ್ಥೆಗೆ ನಾವೆಲ್ಲರೂ ಮಾಧ್ಯಮದವರು ನಾವು ಬೆಂಬಲವನ್ನು ಸೂಚಿಸಬೇಕು. ಅದೇ ರೀತಿ ನಾಳ್ದು ನಡೆಯುವ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹಾಗೂ ನಾಳ್ದು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಬೇಕಂತ ಕೇಳಿಕೊಳ್ಳುತ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ.